ಸರ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಮತ್ತು ಸಿರುಗುಪ್ಪ ತಾಲೂಕಲ್ಲಿ ಮತ್ತು ಆಗ್ಲೂರು ಮತ್ತು ಸಿಂದಗಿರಿ ಮಧ್ಯದಲ್ಲಿ ಅಕ್ರಮವಾಗಿ ದೊಡ್ಡ ಪರ್ಮಿಷನ್ ಇಲ್ದಂಗೆ, ಅನುಮತಿ ಇಲ್ದಂಗೆ ಗ್ರಾವೆಲ್ ಹೊಡಿತಿದ್ದಾರೆ. ಅದು ಗ್ರಾವೆಲ್ ಯಾರು ಹೊಡಿತಿದ್ದಾರೆ, ಯಾರಿಲ್ಲ, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಇದ್ರಂಗೆ ಅನುಮತಿ ಇಲ್ದಂಗೆ ಹೊಡೆದ್ರೆ ಸರ್ಕಾರದ ಖಜಾನೆಗೆ ಲಾಸ್ ಆಗುತ್ತೆ. ಯಾಕಂದರೆ 1 ಟನ್ನಿಗೆ 35 ರೂಪಾಯಿ 40 ರೂಪಾಯಿ ಅಂದ್ರೆ 150 ಟನ್ 200 ಟನ್ನಿಗೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಅಮೌಂಟ್ ಆಗುತ್ತೆ. ಇಷ್ಟೊಂದು ಸರ್ಕಾರದಕ್ಕೆ ಖಜಾನೆಗೆ ಲಾಸ್ ಆಗುತ್ತೆ. ಯಾಕಂದರೆ ಇಂಥವ್ರನ್ನೆಲ್ಲ ತಡೆಗಟ್ಟಬೇಕು, ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು. ಅಕ್ರಮ ಚಟುವಟಿಕೆಗಳ ದಂಧೆ ಆಗಿರ್ತಕ್ಕಂಥದ್ದು ಮರಳು ದಂಧೆಯಲ್ಲಿ ಮೊಟ್ಟಮೊದಲಿಗೆ ಸಿರುಗುಪ್ಪ ತಾಲೂಕು ಬರ್ತದೆ. ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಇದೇನು ಮಾಡ್ತಾರೆ ಗೊತ್ತಿಲ್ಲ, ಇದನ್ನು ಅಕ್ರಮವನ್ನು ತಡೆಗಟ್ಟಬೇಕು. ಇವ್ರು ಯಾಕೆ ತಡೆಗಟ್ಟಕ್ಕೆ ವಿಫಲರಾಗ್ತಾಯಿದ್ರೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಎಲ್ಲೇ ಒಂದು ಕಡೆ ಮೂಲೆಗೆ ಏನು ಶಾಮೀಲಾಗಿರ್ಬೋದು ಅಂತಂದೇಳಿ ಮೇಲೋಕಟ್ಟು ಕಂಡು ಬರ್ತದೆ. ಯಾಕಂದ್ರೆ ಅವ್ರಿಗೆ ತಿಳಿಸಿದ್ರು ಕೂಡ ಇದನ್ನೇ ಮಾಡ್ತಾರೆ ಅಂತಂದ್ರಿಗೇ ಅವ್ರ ಕೆಲ ನಿಭಾಯಿಸೋಕೆ ಆಗ್ತಾ ಇಲ್ಲ ಆ ಕೆಲಸ ಏನಂತ ಅನಿಸುತ್ತೆ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಅಲ್ಲಿ ಮತ್ತು ತಾಲೂಕು ಆಡಳಿತ ಇದರ ಬಗ್ಗೆ ಸಮಗ್ರ ಇದು ಮಾಡಬೇಕು. ಇವ್ರನ್ನೆಲ್ಲ ಒಳಗೊಂಡಂತೆ ಮಾನ್ಯ ಜಿಲ್ಲಾಡಳಿತವು ಮಧ್ಯೆ ಪ್ರವೇಶಿಸ ಮಾಡಿ ಅಕ್ರಮ ಚಟುವಟಿಕೆ ಮಾಡೋರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅಧಿಕಾರಿಗಳು ಯಾರೇ ಇದ್ರೂ ಅವ್ರ ಮೇಲೆ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಂಡು ಅಧಿಕಾರಿಗಳಿಗೆ ಬಿಸಿ ಮುಟ್ಸಕ್ಕಂಥ ಕೆಲಸ ಮಾಡಬೇಕು. ಮತ್ತು ಅಕ್ರಮ ಚಟುವಟಿಕೆಗಳು ಯಾರು ಮಾಡ್ತಾರೆ ಅವರಿಗೆ ಕೂಡ ಫೈನ್ ಹಾಕಿ ಒಂದು ಕೇಸ್ ಹಾಕ್ತಕ್ಕಂಥ ಮಾಡಿದ್ರೆ ಅಕ್ರಮ ಚಟುವಟಿಕೆಗಳು ಅದೇ ಟನ್ನಿಗಾಗುತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಆಗ್ರಹಿಸ್ತಿದ್ದೀನಿ, ಮಾನ್ಯ ಜಿಲ್ಲಾಡಳಿತವು ಮಧ್ಯೆ ಪ್ರವೇಶಿಸಿ ಕಠಿಣ ಕಾನೂನು ಕ್ರಮವನ್ನು ಇವ್ರ ಮೇಲೆ ವಹಿಸಬೇಕಂತಂದೇಳಿ ಹೇಳ್ತೀನಿ ಸರ್.